ಬಿಸಿ ಬಿಸಿ ಏಡಿ ಸುಕ್ಕ ರೆಡಿ. ಮೀನ್ಸ್ ಕಲ್ಲಜಂಜಿ ತುಂಬ ಅಂದರೆ ತುಂಬ ಯಮ್ಮಿ ಆಗಿರ್ತದೆ. ಸೊ ಸಾಲಿಡ್ ಟೇಸ್ಟ್ ಕೊಡುತ್ತೆ ಇದು. ಆಯಿತಾ, ನೋಡಿ ರೆಡಿ ಗೋ. ಕಲ್ಲಜಂಜಿ ಸಿಕ್ಕಿದೆ, ಕಲ್ಲಜಂಜಿ ನಮಗೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಮೈ ಗಾಡ್. ಹಸ್ಬೆಂಡ್ ಇದು ಕಸಿನ್ ಕೊಟ್ಟಿದ್ದು ನಮಗೆ. ಸೂಪರ್ ಮ್ಯಾನ್ ಜೇಂಜಿ ಮಾಡ್ತಾ ಇದ್ದಾರೆ. ಮೀನ್ಸ್ ಏಡಿ ಈ ಥರ ಅಗ್ಲ ಬರುತ್ತಲ್ಲ, ಈ ಪ್ಲೇಸ್ ತೋಜಲೆ ಪ್ಲೇಸ್ ಅಂತ ತೋಜಲೆ. ಹಾಂ, ಅದು ಹೆಣ್ಣು ಜೇಂಜಿ, ಸಾರಿ ಅದು ಗಂಡು ಜೇಂಜಿ, ಇದು ಹೆಣ್ಣು ಜೇಂಜಿ. ನೋಡಿ ಆ ಥರ ಅಗ್ಲ ಇರುತ್ತಲ್ಲ, ಅದ್ರದ್ದು ಬಾಯಿ ಥರ, ಅದು ಹೆಣ್ಣು ಜೇಂಜಿ, ಇದು ಗಂಡು ಜೇಂಜಿ ಉದ್ದದ್ದಿರೋದು. ಅದರಲ್ಲಿ ಮೊಟ್ಟೆ ಇರುತ್ತೆ ಹೆಣ್ಣು ಜೇಂಜಿಯಲ್ಲಿ, ಕೆಲವುದ್ರಲ್ಲಿ, ಎಲ್ಲದರಲ್ಲ. ಅದು ತುಂಬ ಟೇಸ್ಟಿ ಆಗುತ್ತೆ. ಮೊಟ್ಟೆ ಸಾರಿಗೆ ಹಾಕ್ತಾರಂತೆ, ಗೊತ್ತಿಲ್ಲ, ಅಮ್ಮ ಹೇಳ್ತಿದ್ರು. ಜಂಜಿದು ಮೊಚ್ಚಾಗಿ ತಗೊಂಡಿರೋದು ಇದರಲ್ಲಿ ಒಂದು 2 ಇರ್ಬೋದಾ ಅಂತ. ರಡ್ ಉಂಡತ್ತೆ ಮುಂದಿಟ್ಟು. ಹಾಂ, 2. ಹಾಂ, ಕಾಲು ಸ್ವಲ್ಪ ಜಾಸ್ತಿ ಇದೆ. ಮತ್ತು 2 ಕಂಪ್ಲೀಟಾಗಿ ಏಡಿನ ಹಾಕಿದ್ದೀವಿ ನಾವು ಇದರಲ್ಲಿ. ಆಯಿತಾ, ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂತಂದರೆ ಏಡಿಲಿ ಕೆಸರೆಲ್ಲ ಇರುತ್ತೆ. ಸೊ ಚೆಂದ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಐಟಮ್ ಬೇಕಾಗಿರೋದು ಇವಾಗ ಇದು ಏಡಿ ಸುಕ್ಕ ಮ್ಯಾಂಗ್ಳೂರ್ ಸ್ಟೈಲ್ ಮಾಡೋದಕ್ಕೆ ಇದು 2 ದೊಡ್ಡ ಈರುಳ್ಳಿನ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಗುದ್ದಿ ಇಟ್ಕೊಂಡಿದ್ದೀನಿ. ಯಾವತ್ತೂ ಪೇಸ್ಟ್ ಹಾಕ್ಲಿಕ್ಕೆ ಹೋಗಬೇಡಿ. ಇದು ಒರಿಜಿನಲ್ ಟೇಸ್ಟ್ ಕೊಡಬೇಕು ಅಂತಂದರೆ ನಾವು ಮನೆಯಲ್ಲೇ ಈ ಥರ ಜಜ್ಜಿ ಇಟ್ಕೋಬೇಕು. ಆಯಿತಾ, ಇದನ್ನೇ ಹಾಕಬೇಕು. ಹಾಗೆ 2 ಫ್ಲೇವರಿಗೋಸ್ಕರ ಕಾಯಿ ಮೆಣಸನ್ನು ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ. 1 ಫುಲ್ ಟೊಮ್ಯಾಟೊ, ಹಾಗೆ 2 ಕಡ್ಡಿ ಬೇವಿನ ಕಡ್ಡಿ, ಅಂದರೆ ಫುಲ್ ಬೇವಿನ ಎಲೆ ಇರುವಂಥದ್ದು. ಹಾಗೆ ಇದು ಮಸಾಲ ಬಂದುಬಿಟ್ಟು ಚಿಕನ್ ಮಸಾಲ, ಚಿಕನ್ ಸುಕ್ಕ, ಚಿಕನ್ ಪುಳಿ ಮುಂಚಿಗೆಲ್ಲ ಹಾಕ್ತೀವಿ ನಾವು ಮ್ಯಾಂಗ್ಳೂರ್ ಸೈಡ್ ಅವರು. ಸೊ ಹಾಗೆ ಇದು ರೆಸಿಪಿ ಬೇಕಿದ್ದರೆ ನನಗೆ ಕ್ಯಾಪ್ಷನಲ್ಲಿ ಕಮೆಂಟಲ್ಲಿ ಕೇಳಿ. ಸೊ ನಾನು ನಿಮಗೆ ಹಾಕಿರ್ತೀನಿ ಆಯಿತಾ ರೆಸಿಪಿ ಇದ್ರದ್ದು ಒಂದಿನ. ಹಾಗೆ ಸ್ವಲ್ಪ ಕಾಯಿ ತುರಿನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಉಂಟು. ಅದು ಮತ್ತೆ ನಾನು ತೋರಿಸ್ತೀನಿ ಯಾವ ಥರ ಅಂತ ಹೇಳಿ. ಇದನ್ನು ಮಿಕ್ಸ್ ಮಾಡಿ ಮಿಕ್ಸಿಗೆ ಸ್ವಲ್ಪ ತಿರುಗಿಸಿದ್ರೆ ಸಾಕು. ಆಯಿತಾ, ಈ ಪೌಡರ್ ಹಾಕೋದ್ರಿಂದ ಏಡಿಗೆ ತುಂಬಾ ಒಂದು ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವ ಥರ ಮಾಡೋದು ಅಂತ ಹೇಳಿ ರೆಸಿಪಿ ನೋಡ್ಕೊಳ್ಳಿ, ಮತ್ತು ನೀವು ಮಾಡ್ಕೊಂಡು ತಿನ್ನಿ. ಇದು ಹಾಗೆ ಒಂದು ಅರ್ಧ ಲಿಂಬೆ ಮತ್ತು ಒಂದು ಸ್ಪೂನಷ್ಟು ಹಾಕಿ ಅರಿಶಿನ ಪೌಡ್ರ್. ಯಾಕಂತಂದರೆ ನಾನ್ ವೆಜ್ಜಿಗೆ ಯಾವತ್ತು ಅರಿಶಿನ ಪೌಡ್ರ್ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು, ಇಲ್ಲಾಂತಂದರೆ ನಾನ್ ವೆಜ್ ಸ್ಮೆಲ್ ಬರುತ್ತಲ್ಲ, ಅದಕ್ಕೋಸ್ಕರ. 2 ಸ್ಪೂನಷ್ಟು ಗೀ ಹಾಕ್ತಾ ಇದ್ದೀನಿ. ಗೀ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆಯಿತಾ, ಗೀ ಹಾಕ್ಕೊಂಡು 2 ಆನಿಯನ್ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಫಸ್ಟಿಗೆ ಹಾಕೋಬೇಕು. 2 ಆನಿಯನ್ ಫುಲ್ ಚಾಪ್ ಮಾಡಿ ಇಟ್ಕೊಂಡು ಹಾಕ್ಕೊಂಡು, ಮತ್ತು ಚಿಲ್ಲಿ 2, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ನಾವು ಗುದ್ದಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ಕೋಬೇಕು. ಅದಾದ ನಂತರ 2 ಕಡ್ಡಿ ಬೇವೇನು ನಾವು ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ತುಂಬ ಒಳ್ಳೆ ಫ್ರೈ ಆಗಬೇಕು. ಕೊಕೊನಟ್ ಆಯಿಲ್ ಹಾಕಿನೂ ಇವಾಗ ಒಂದು ಟೊಮೆಟೊ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಹಾಕ್ಕೋಬೇಕು. ಅಟ್ ದ ಸೇಮ್ ಟೈಮ್ 1 ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಟೊಮೆಟೊ ಹಸಿ ವಾಸನೆ ಹೋಗಬೇಕು, ಅಷ್ಟು ತನಕ ಹೊಡಿತಾ ಇರಿ. ಇವಾಗ ಏಡಿ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಏಡಿ ಹಾಕಿದ ಮೇಲೆ ಯಾವತ್ತೂ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಏಡಿ ತುಂಬಾ ನೀರು ಬಿಟ್ಕೊಳ್ಳುತ್ತೆ. ನಮ್ಮ ಮಿಸ್ಟರ್ ಹಸ್ಬೆಂಡ್ ಅವ್ರು ಹಾಕ್ತಾ ಇದ್ದಾರೆ ಏಡಿ. ನಮ್ಮದಂತೂ ಮೋಸ್ಟ್ ಫೇವ್ರೆಟ್ ಇದು ನೋಡಿ. ಈ ಥರ ಏಡಿ ಹಾಕೊಂಡಾಯ್ತು ನೋಡಿ. ಇವಾಗ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ.
ಇವಾಗ ಅರ್ಧ ಲಿಂಬೆಹಣ್ಣು ಇಟ್ಕೊಂಡಿದ್ನಲ್ವ ನಾನು ಅವಾಗ ಅದರದ್ದು ರಸ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ಏಡಿಗೆ ಹುಳಿ ಖಾರ ಎರಡೂ ಹಿಡ್ಕೊಳ್ಳುತ್ತೆ. ಹಾಗೆ ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಫಸ್ಟಿಗೆ. ಯಾವತ್ತೂ ಇದಾದಮೇಲೆ ಒಂದು ಮಿಕ್ಸ್ ಕೊಡ್ತೀನಿ. ಒಂದೇ 1 ಸ್ಪೂನಷ್ಟು ಚಿಕನ್ ಹುಳಿ ಮುಂಚಿ ಇಲ್ಲಾಂದರೆ ಚಿಕನ್ ಸುಕ್ಕದು ಮಸಾಲ. ಇದು ಮನೆಯಲ್ಲೇ ಮಾಡಿರೋಂಥದ್ದು, ಹೋಮ್ ಮೇಡ್, ಅಮ್ಮ ಮಾಡಿರೋದು. ಸೊ ಇದರದ್ದು ರೆಸಿಪಿ ಬೇಕಿದ್ರೆ ಹೇಳಿ, ನಾನು ಹಾಕ್ತೀನಿ ಆಯಿತಾ. ಇವಾಗ ಎರಡು ಮುಷ್ಟಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾನು. ತೆಂಗಿನಕಾಯಿ ಹಾಕ್ಕೊಳ್ಳೋದ್ರಿಂದ ಸಿಗುತ್ತೆ ತಿನ್ನಲಿಕ್ಕೆ. ಇದೇನು ಅವಾಗ ನಾವು 3 ಸ್ಪೂನಷ್ಟು ಇಟ್ಕೊಂಡಿದ್ವಲ್ಲ ನಾವು ಮಸಾಲೆನ, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ಜಸ್ಟ್ ಒಂದು ಟರ್ ಅಂತ ಹೇಳಿ ಮಿಕ್ಸಿನ ತಿರುಗಿಸಿ ಬರ್ತೀನಿ. ಸೊ ಅಷ್ಟರ ತನಕ ನೀವು ರೆಸಿಪಿನ ಟ್ರೈ ಮಾಡಲಿಕ್ಕೆ ಮನೆಯದೆಲ್ಲ ಐಟಮ್ಸನ್ನು ತೆಗೆದಿಟ್ಕೊಡಿ ಆಯಿತಾ. ಯಾವತ್ತೂ ಸಹ ಹಾಗೆ ಡೈಲಿ ಬಾಳೆಹಣ್ಣು ಬೊಂಡ ಇದೆರಡು ಸಹ ತಿಂದು ಅದು ಬೊಂಡದ ನೀರು ಕುಡಿಲೇಬೇಕು. ಬಾಳೆಹಣ್ಣು ತಿನ್ನಬೇಕು, ಬೊಂಡದ ನೀರು ಕುಡಿಬೇಕು. ನೋಡಿ ಇವಾಗ ಇದು ಕುಕ್ ಆಗಿದೆ ಕ್ಲಿಯರ್ ಆಗಿ. ಇವಾಗ ಈ ಪೌಡ್ರು ಕೊಕೊನಟ್ ಹಾಗೆ ಏನು ಮಸಾಲ ನಾನು ತೋರಿಸಿದ್ದೆ ಚಿಕನ್ ಮಸಾಲ, ಅದನ್ನು ಮಿಕ್ಸ್ ಮಾಡಿ ಹಾಕಬೇಕು. ಚಿಕನ್ ಹಾಕಿದ ನಂತರ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಕಾಯಿದು ಹಸಿ ವಾಸನೆ ಎಲ್ಲ ಹೋಗಬೇಕು. ಕಾಯಿ ಹುರ್ಕೊಂಡು ಮಾಡ್ತೀವಿ, ಅದು ಇನ್ನೊಂದ್ಸತಿ ನಾನು ಮಾಡಿ ತೋರಿಸ್ತೀನಿ ಆಯಿತಾ. ಆಗ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಟಿಪ್ ನಿಮಗೆ, ಯಾವತ್ತು ನಾನ್ ವೆಜ್ ಮಾಡೋವಾಗ ಅಂದರೆ ಸುಕ್ಕ ಐಟಮ್ ಮಾಡೋವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಯಾವ ಥರ ಹಾಕ್ತಿರಲ್ಲ ಹಾಗೆ ಬೇವಿನ ಸೊಪ್ಪು ಸಹ ಉದುರಿಸ್ಕೊಳ್ಳಿ. ಹಸಿ ಬೇವಿನ ಸೊಪ್ಪು, ಅದರಲ್ಲಿ ಬರೋ ಟೇಸ್ಟ್ ಇದೆಯಲ್ಲ ಯಾವತ್ತು ಯಾವುದ್ರಲ್ಲೂ ಸಿಗೋದಿಲ್ಲ ನಿಮಗೆ, ಯಾವ ಡಿಶಲ್ಲೂ ಸಿಗೋದಿಲ್ಲ. ನೀವು ಬೇಕಿದ್ರೆ ಮಾಡಿ ನೋಡಿ. ನೀವು ಫಸ್ಟ್ ಎಷ್ಟೇ ಬೇಸೊಪ್ಪು ಏನೇ ಹಾಕ್ಕೊಳ್ಳಿ ಬೇವಿನ ಸೊಪ್ಪು, ಬಟ್ ಈ ಥರ ಫೈನಲಿ ಒಂದು ನೀವು ಕೊಡ್ತೀರಲ್ವ ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನ ಹಾಕ್ತೀರಲ್ವ, ಸೊ ಅದರಲ್ಲಿ ಬರೋದು ಟೇಸ್ಟ್ ಇದೆಯಲ್ಲ ಅಲ್ಟಿಮೇಟ್ ಆಗಿರುತ್ತೆ. ಆ ಅರೋಮಾ ಆಗಿರ್ಬೋದು, ಹೋಟ್ಲಲ್ಲಿ ಯಾವ ಥರ ಕೊಡ್ತಾರೆ ನಿಮಗೆ ಏಡಿ ಸುಕ್ಕ, ಅದೇ ಥರ ನಾನು ಮಾಡಿ ತೋರಿಸಿದ್ದೀನಿ. ಉಡುಪಿ ಮಂಗಳೂರಲ್ಲಿ ಫೇಮಸ್ ಆಗಿರುವಂಥ ಏಡಿ ಸುಕ್ಕ ಇದು. ಬಿಸಿ ಬಿಸಿ ಏಡಿ ಸುಕ್ಕ ರೆಡಿ. ಮೀನ್ಸ್ ಕಲ್ಲಜಿಂಜಿ, ಅದಕ್ಕೆ